ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಚಪ್ಪಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವಾಗ ಹೊರಟಿದ್ದೀನಿ ಮೇಕಪ್ಗೆ. ನಮ್ಮ ಸೋಫಿ ನೋಡಿ ಎಲ್ಲಿದ್ದಾಳೆ ಅಂತ. ಬಾಯ್ ಸೋಫಿ, ಬಾಯ್. ನೋಡ್ಕೋತಾ ಇದ್ದಾಳೆ ಸೈಲೆಂಟಾಗಿ. ನಾನು ಕೆಳಗೆ ಇಳಿತಿದ್ದಂಗೆ ಗಲಾಟೆ ಮಾಡ್ತಾಳೆ, ನೋಡ್ಕೊಳ್ಳಿ. ಈಗ ಸ್ಟಾರ್ಟ್ ಆಯಿತು. ಅದು ನಿಂತ್ಕೊಂಡ್ಲು, ಗಲಾಟೆ ಮಾಡ್ತಾಳೆ ನೋಡಿ. ಕಣ್ಮರೆ ಆಗ್ತಾ ಇದ್ದಾಳೆ ಅಂತ ಕಾಣಿಸೋವ್ರಿಗೆ ಸುಮ್ಮನೆ ಇದ್ಲು. ಒಂಚೂರು ಮರೆ ಆದೆ ಕೆಳಗಡೆ ಇಳಿದು ಬಡ್ಕೋತಾ ಇದ್ದಾಳೆ. ಅಲ್ಲಿ ಸ್ವಲ್ಪ ಮರಗಳೆಲ್ಲ ಇದೆ, ಗಾಳಿ ಬೀಸುತ್ತೆ, ಹಾಗಾಗಿ ಅಲ್ಲೇ ಇಟ್ಟಿದ್ದೀನಿ ಅವಳನ್ನು, ಅಲ್ಲಿರಲಿ ನೆರಳಲ್ಲಿ ಅಂತ. ನಿನಗೂ ಬೇಕಾ? ಓಕೆ, ನಾನು ಹೊರಟೆ. ಟೈಮ್ ಇಲ್ಲ, ಈಗ ಆಲ್ರೆಡಿ 2:30ಗೆ ನಾನು ಅಲ್ಲಿರಬೇಕಿತ್ತು. ಇನ್ನೂ ಇಲ್ಲೇ ಇದ್ದೀನಿ, ಹಾಗಾಗಿ ಸಿಗುವ ಗಾಯ್ಸ್ ಮದುವೆ ಮನೆಯಲ್ಲಿ. ಈಗ ನಾವು ಬಂದು ಇಲ್ಲಿ ಇಳ್ದಿದ್ದೀವಿ ಅವನ ಮನೆ ಹತ್ರ. ಇಲ್ಲಿಂದ ಸೀದಾ ಲಗೇಜ್ ಎಲ್ಲ ಹಾಕ್ಕೊಂಡು ಪ್ಯಾಕ್ ಮಾಡ್ಕೊಂಡು ಹೊರಟಿದ್ದೀವಿ. ನಮ್ಮ ಬ್ಲಾಗಲ್ಲಿ ಬೈತವಳೆ ನೋಡಿ, ಮೊದಲು ಆರ್ಡ್ರು ಆಮೇಲೆ ನಿಮ್ಮ ಬ್ಲಾಗು ಅಂತ. ಬಂದು ಇಳ್ದಿದ್ದೀವಿ. ಆ್ಯಕ್ಚುಲಿ ಮೇಲ್ಗಡೆ ಹೋದ್ಲು, ಟೈಮ್ ಆಗಿಬಿಟ್ಟಿದೆ ಅಂತ. ನಾನು ಈಗ ಬಂದು ಮೇಕಪ್ ಮುಗಿಸಿ ಹೇಗೆ ಬಂದಿದೆ ಅಂತ ವಿಡಿಯೋ ಹಾಕ್ತೀನಿ, ವೆಯ್ಟ್ ಮಾಡ್ತಾಯಿರಿ. ಇವತ್ತು ಆ್ಯಕ್ಚುಲಿ ರಿಸೆಪ್ಷನ್ ಅಷ್ಟೇ ಅಂತ ಅನ್ಕೋತೀನಿ. ಐ ಥಿಂಕ್ ನಾಳೆ ಮದುವೆ ಇದೆ. ಆ್ಯಕ್ಚುಲಿ ಬಂದು ಮುಗಿಸಿ ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ ಯಾರೂ ಇಲ್ಲ, ಯಾರೂ ಇರಲಿಲ್ಲ. ಆ್ಯಕ್ಚುಲಿ ಅವಾಗ ಎಲ್ಲರೂ ಹೋಗಿದ್ದಾರೆ ಚೌಟ್ರಿಗೆ. ಈಗ ಟೈಮು 9 o'clock ಆಗಿದೆ, ನೋಡ್ಬೋದು ನೀವು. ಸೋಫಾ ಎಲ್ಲ ಅವ್ರದ್ದೆಲ್ಲ ಸೋಫಾ ಎಲ್ಲ ಹಾಳು ಮಾಡಿ ಹೋಗ್ತಾ ಇದ್ದೀನಿ ನೋಡಿ. ಎಲ್ಲ ಕಡೆ ಗಲೀಜು ಮಾಡಿದ್ದೀವಿ. ಹೌದಾ, ಲಾಸ್ಟಲ್ಲಿ 1 2 3 ಮೆಂಬರ್ಸ್ ಅಷ್ಟೇ ಉಳಿದಿದ್ದಾರೆ ನೋಡಿ. ನೋಡಿ ಇವರು ನಮ್ಮಂಗೆ ಡಸ್ಕಿ ಸ್ಕಿನ್ ನೋಡಿ ಎಷ್ಟು ಕತ್ಲೆ ಆಗಿದೆ ಅಂತ. ಆ್ಯಕ್ಚುಲಿ ತುಂಬ ಕತ್ಲೆ ಆಗಿದೆ. ಇದು ಕಾಳಸ್ತವಾಡಿ ಅಂತ ಇಲ್ಲಿಂದ ಹೊಟ್ಟಿದ್ದೀವಿ. ಇಷ್ಟು ಟಯರ್ಡ್ ಆಗಿದ್ದೀನಿ, ಸ್ವೆಟ್ ಆಗಿದ್ದೀನಿ. ಅದೆಲ್ಲ ಇನ್ನು ನಾನೇ ಕೂಡ ಒಂದು ಟಿಶ್ಯೂ ಯೂಸ್ ಮಾಡಿಲ್ಲ ಇಷ್ಟೊತ್ತಾದ್ರೂ. ಆ್ಯಕ್ಚುಲಿ ಪಾಪ ಅವರಿಗೆ ಲೇಟ್ ಆಗಿದೆ, ಆಟೋ ಬುಕ್ ಆಗ್ತಾ ಇಲ್ಲ ಅಂತ ವೆಯ್ಟಿಂಗಲ್ಲಿದ್ದಾರೆ. ಸೊ ನಾವು ಹೊರಡೋಕ್ಕಾಗುತ್ತಾ, ಟ್ರೈ ಮಾಡಿಬಿಟ್ಟು ಹೊರಡ್ತೀವಿ. ಆಟೋ ಬುಕ್ ಆಗುತ್ತಾ ನೋಡ್ತೀನಿ ನನ್ನ ನಂಬರಿಂದ. ಹೊರಟಿದ್ದೀವಿ ಗೈಸ್. ಲಾಸ್ಟಲ್ಲಿ ಆಲ್ರೆಡಿ ಟೈಮ್ 9 o'clock ಆಗಿದೆ ನೋಡಿ. ರೆಡಿ ಆಗಿದ್ವಿ, ನೋಡ್ತಾ ಇದ್ದೀವಿ ಇವಾಗ. ನೋಡ್ತಾ ಇರ್ಬೋದು ನೀವು, ನಾನು ಒಂದಷ್ಟು ಫೋಟೋಸ್ಗಳನ್ನ ಆ್ಯಡ್ ಮಾಡಿದ್ದೀನಿ. ಯಾಕೆ ಅಂದರೆ ನಮಗೆ ಅಲ್ಲಿ ವೀಡಿಯೋಸ್ ಮಾಡ್ಕೊಳ್ಳೋ ಅಷ್ಟು ಟೈಮ್ ಇರಲಿಲ್ಲ. ಇವರು ತುಂಬ ಜನ ಇದ್ದರು, ನಾನ್ ಬ್ರೈಡೇ ಎಲ್ಲರೂ, ಯಾರು ಕೂಡ ಬ್ರೈಡಲ್ ಇರಲಿಲ್ಲ. ಇವರೆಲ್ಲರೂ ನಾನ್ ಬ್ರೈಡೇ. ನಾರ್ಮಲ್, ಎಲ್ಲರಿಗೂ ನಾರ್ಮಲ್ ಮೇಕಪ್ಪೇ ಇದ್ದಿದ್ದು. ಆಮೇಲೆ ಅವ್ರಿಗೆ ಪಾಪ ಟೈಮ್ ಆಗಿತ್ತು, ಚೌಟ್ರಿಗೆಲ್ಲ ಹೋಗಬೇಕಿತ್ತು ಅವರು ಮನೆಯಿಂದ. ಹಂಗಾಗಿ ಅವರೆಲ್ಲರೂ ಏನು ಮಾಡ್ತಾಯಿದ್ರು ಅಂದರೆ, ಯಾರ್ಯಾರು ರೆಡಿ ಆಗ್ತಾರೆ ಅವರೆಲ್ಲ ಕೂಡ ಹೊರಟ್ಬಿಡ್ತಾಯಿದ್ರು ಬೇಗ ಬೇಗ. ಹಂಗಾಗಿ ನಾನು ಆ ಟೈಮಲ್ಲಿ ಒಂದೊಂದು ಫೋಟೋಸ್ ಅಷ್ಟೇ ತೊಗೊಳಕ್ಕೆ ಸಾಧ್ಯ ಆಗಿದ್ದು, ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಆ ಕಾರಣಕ್ಕೆ ನಾನು ಒಂದೊಂದು ಪಿಕ್ಸ್ ಅಪ್ಲೋಡ್ ಮಾಡಿದ್ದೀನಿ ಎಲ್ಲರದೂ. ತುಂಬ ಟೈಮ್ ಇರಲಿಲ್ಲ ಅವ್ರಿಗೂ. ಯಾರೂ ಪಾಪ ಬೇಜಾರು ಮಾಡ್ಕೊಳ್ಳಿಲ್ಲ, ಬೇಗ ಬೇಗ ರೆಡಿ ಮಾಡಿಸ್ಕೊಂಡು ಹೊರಟುಬಿಟ್ರು. ತುಂಬ ಖುಷಿ ಆಯಿತು ನೋಡೋಕ್ಕೆ. ಎಷ್ಟು ಒಳ್ಳೆ ಫ್ಯಾಮಿಲಿ ಅಂತ ಹೇಳೋಕ್ಕೆ ತುಂಬ ಖುಷಿ ಆಯಿತು ನನಗೆ. ಅವ್ರದ್ದು ಏನೋ ಒಂಥರಪ್ಪ, ಎಲ್ಲರೂ ಅಷ್ಟು ಚೆನ್ನಾಗಿ ಮಾತಾಡಿಸ್ಕೊಂಡು, ಇವರು ಕೂಡ ನಮ್ಮ ಫ್ಯಾಮಿಲಿಲಿ ಒಬ್ಬರು ಅನ್ನೋ ಥರ ಮಾತಾಡಿಸ್ತಾಯಿದ್ರು. ಅದೆಷ್ಟು ಖುಷಿ ಆಗ್ತಾಯಿತ್ತು ಅಂದರೆ ಅವ್ರ ಫ್ಯಾಮಿಲಿ ನೋಡೋಕ್ಕೆ ತುಂಬ ಖುಷಿ ಆಯ್ತಾಯಿತ್ತು. ಹಾಗಾಗಿ ನಾನು ವೀಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ, ಒಂದಷ್ಟು ಫೋಟೋಸ್ಗಳನ್ನ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಫೋಟೋಸ್ ಅಪ್ಲೋಡ್ ಮಾಡಿದ್ದೀನಿ. ಫೋಟೋಸ್ ಅಷ್ಟೇ ತಗೊಳಕ್ಕಾಗಿದ್ದು ನನಗೆ.
ಸೊ ಬಂದು ಇಳ್ದಿದ್ದೀನಿ. ಬಾನು ರೆಡಿ ಇದ್ದಾಳೆ. ಲಗೇಜ್ ಎಲ್ಲ ಇಳಿಸ್ಕೊಂಡು ಈಗ ನನಗೆ 9:50 ಆಗಿದೆ ಟೈಮು. ಇಲ್ಲಿಗೆ ಬಂದು ಇಳ್ದಿದ್ದೀವಿ. ಇಲ್ಲಿಂದ ಹೊರಡ್ತಾ ಇದ್ದೀವಿ ಈಗ ಮನೆಗೆ. ನಾನು ಮನೆಗೆ ಹೋಗೋವರೆಗೆ 10:15 ಆಗುತ್ತೆ. ಅವ ಕೆಲಸ ಬೆನ್ನು ಬಂತು. ಬೆನ್ನು ನೋವು ಬಂತು. 6 ಅವರ್ ನಿಂತಿದ್ದೀವಿ. 6 ಅವರ್ಸ್ ನಿಂತು ಕೆಲಸ ಮಾಡೋದು ಎಷ್ಟು ಕಷ್ಟ ಇದೆ. ನನಗೆ 10-12 ವರ್ಷದಿಂದನೇ ಗೊತ್ತಾಯ್ತು ಅಬ್ಬ. ಹೌದು, ಇದು ಒಂದು ಕೆಲಸದ ಕಷ್ಟ ಗೊತ್ತಿರಲಿಲ್ಲ ಅಷ್ಟೇ. ಕಲಿಬೇಕಲ್ಲ. ನಾನು ಬಂದು ಇಳ್ತಿದ್ದೀನಿ. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಇಷ್ಟೊಂದಾಯ್ತು ನೋಡಿ. ಯಪ್ಪ ಸಿಕ್ಕಾಪಟ್ಟೆ ಟಯರ್ಡಾಗಿದೆ. ಬೆಳಗ್ಗೆ 3 ಗಂಟೆಗೆ ಎದ್ದು ಹೋಗಬೇಕು. ಬಂದ ತಕ್ಷಣ ಇವಳ ಜೊತೆ ಆಟಾಡಲೇಬೇಕು. ಎಲ್ಲಿಗೆ ಹೋಗಿರಲಿ ಏನೇ ಆಗಲಿ ಕಾಯ್ತಾ ಇರ್ತಾಳೆ. ಬರೋ ಅಷ್ಟರಲ್ಲಿ ಬಂದು ಇವಳ ಜೊತೆ ಆಟಾಡ್ಕೊಂಡು ಹೋಗಿ ಮಲ್ಕೊಬಿಟ್ಟೆ. ತುಂಬ ಟಯರ್ಡಾಗಿತ್ತು ನೋಡಿ. ಬೆಳಗ್ಗೆನೇ ಎದ್ದಿದ್ದೀನಿ. ಎಷ್ಟೇ ಟೈಮಲ್ಲಿ ಎದ್ದಿದ್ದೀನಿ ನೋಡಿ. ಟೈಮ್ ನೋಡ್ತಾ ಇರ್ಬೋದು ನಾವು. 3:30 ಆಗಿದೆ ಮಾರ್ನಿಂಗ್. ನೋಡಿ ಎಷ್ಟು ಕತ್ಲೆ ಇದೆ. ಆ್ಯಕ್ಚುಲಿ ಭಾನುವಾರಗಳ ಕೆಳಗಡೆ ತುಂಬ ಕತ್ಲೆ ಆಗಿದೆ. ಆನ್ ಮಾಡಿ ಬ್ಯಾಗಲ್ಲಿ ಮುಂದೆ ಎತ್ಕೊಳ್ಳೋದಾ? ಹೌದಾ? 3:30 ನೋಡಿ. ಆರ್ಟಿಸ್ಟ್ಗಳ ಕತೆ ಇದಿಷ್ಟೇ. ಕೆಳಗಡೆ ಇಟ್ಕೊಂಡು ಬೆನ್ನತ್ರ ಮಲ್ಕೊಂಡದು. ನಮ್ಗೆ ಅದನ್ನೇ ಯೂಸ್ ಮಾಡಿಸಿದ್ರಲ್ವ ಅಲ್ಲಿ. ಏನು ಅಂತಾನೆ ಅರ್ಥ ಆಯ್ತಾ ಇಲ್ಲ. ನಮ್ಗೆ ಏನ್ ಗೊತ್ತಾ, ನಮ್ಗೆ ಮಾಡ್ತಾ ಅದು ಟ್ರಿಕ್ಸ್ ಗೊತ್ತಾಗ್ತಾ ಇರುತ್ತೆ. ಒಂದ್ ಟೈಮ್ ಸರಿ ಹೋಗುತ್ತೆ ಅನ್ಕೊಂಡ ನಮ್ಮ 4 ಸ್ಟೇಜ್ ಬಿಟ್ಟು ಹೋಗ್ತಾ ಇದೀವಿ. ಬ್ಯಾಗು ಇರ್ಲಿ ನೋಡಿ. ಮುಂದೆ ಅಣ್ಣವರು ಹೋಗ್ತಾ ಇದ್ದಾರೆ ನಮ್ಮ ಸೇಫ್ಟಿಗೆ. ನಾವು ಅವರಿಂದ ಹೋಗ್ತಾ ಇದ್ದೀವಿ. ಕ್ಯಾಮರಾ ಆನಲ್ಲೇ ಓಪನ್ ಇದನ್ನ ಆರಾಮಾಗಿ ಬ್ಯಾಕ್ ಫ್ರಂಟ್ ಮಾಡ್ಕೋಬಹುದು. ಅದೊಂದು ಪ್ರಾಬ್ಲಮ್ ಇಲ್ಲ ಇದರಲ್ಲಿ. ಖುಷಿ ಆಗ್ತಿದೆ ಗಾಯ್ಸ್. ನಿದ್ರೆ ಬರ್ತಾ ಇರ್ಲಿಲ್ಲ. 12:30 ಎಚ್ಚರ ಆಗಿತ್ತು. ನಿಜ ನಿದ್ರೆ ಬಂದಿಲ್ಲ. ಇದೇ ಇತ್ತು ತಲೆ ಒಳಗಡೆ. ಬರೀ ಮೇಕಪ್ದೇ ಇತ್ತು ತಲೆ ಒಳಗಡೆ. ಹೇರ್ ಸ್ಟೈಲ್ ಏನಾದ್ರು ಮಾಡ್ಬೋದಾ ಅನ್ನೋದಿತ್ತು ಒಂದಷ್ಟು. ಹಂಗಾಗಿ ನಿದ್ರೆ ಬಂದಿಲ್ಲ. ಸೊ ಚಳಿನೂ ಆಗ್ತಾ ಇಲ್ಲ ಈ ರೋಡಲ್ಲಿ ಹೋಗ್ತಾ ಇರೋದು. ಮಧ್ಯರಾತ್ರಿಲಿ ಹೈವೇ ರಸ್ತೆಯಲ್ಲಿ ಒಂಟಿ ಹುಡುಗಿ ನಿಂಗೇನು ಕೆಲಸ. ನಾವಿಬ್ರು ಇದೀವಪ್ಪ, ಒಂಟಿ ಅಲ್ಲ. ಒಂಟಿ ಪರವಾಗಿಲ್ಲ. ಲೈಟ್ ಹೌದು. ಇನ್ನ ತುಂಬಾ ದೂರ ಹೋಗ್ಬೇಕಲ್ವಾ? ಪೆಟ್ರೋಲ್ ಬಂಕ್ ಇಂದ ಮುಂದೆ. ನೋಡಿ ಎಷ್ಟು ಕತ್ಲೆ ಇದೆ ಅಂತ. ಇನ್ನ 4 o'clock ಆಗಿಲ್ಲ. 3:55. ಆಕ್ಚುಲಿ ತುಂಬಾ ಕತ್ಲೆ ಇದೆ. ರೀಚ್ ಆಗ್ತಾ ಇದೀವಿ. ಇನ್ನೊಂದು 5 minutes ರೀಚ್ ಆಗ್ತೀವಿ. 5 to 10 minutes ಬೇಕಲ್ವಾ? ಬೇಕು. ಒಳಗೆ ಕರ್ಕೊಂಡು ಹೋಗೋದಾ ಅವ್ರನ್ನ? ಬನ್ನಿ, ಮನೆಗೆ ಹೋದ್ರು ಸಿಗ್ತಾರಲ್ಲ. ಓ ಅದೇ, ಮತ್ತೆ ನಾವು ಕಾಯ್ತಾ ನಿಂತ್ಕೋಬೇಕು.
ನಡೀರಿ ಹೋಗ್ಬೋದು. ಬಂದಿದ್ದೀವಿ. ಇದೇ ಮನೆ. ಅವ್ರಿನ್ನ ಡೋರ್ ಓಪನ್ ಮಾಡಿಲ್ಲ, ಹಾಗಾಗಿ ಸೊ ವೆಯ್ಟಿಂಗ್ ನಾವು. ಅಲ್ಲ ನೋಡಿ ಹೊರಟಿದ್ದಾರೆ ಅಣ್ಣವರು. ಇಲ್ಲಿವರೆಗೂ ಬಿಟ್ಟು ನಮ್ಮನ್ನು ಹೊರಟಿದ್ದಾರೆ. ಇಬ್ಬರೇ ಹೆಣ್ಮಕ್ಳು ಬರ್ತಾ ಇದ್ದೀವಿ ಅಂತ ಇಷ್ಟು ದೂರದವರೆಗೂ ಬಂದು ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಬನು ಇಟ್ಕೊಳ್ಳ, ಹಾಂ ಬನು ಇಟ್ಕೊಳ್ಳ. ನಾವು ಬಂದು ರೀಚ್ ಆಗಿದ್ದೀವಿ. ಮುಗಿಸಿ ಲುಕ್ಕಿಂಗ್ ಲೈಕ್ ವಾವ್ ಅಂತ ಮೇಕಪ್ ಮಾಡಿ ಅದರ ನಂತರ ವಿಡಿಯೋ ಮಾಡ್ತೀನಿ. ಮಧ್ಯದಲ್ಲಿ ಒಂದು ಗ್ಯಾಪ್ ಸಿಕ್ಕಿದ್ರೆ ತೋರಿಸ್ತೇನೆ ನಿಮಗೆ. ಥ್ಯಾಂಕ್ ಯು. ಸಿಗುವ ಗಾಯ್ಸ್. ಪಾಪ ಇನ್ನು ಮಲ್ಕೊಂಡಿದ್ದಾರೆ ಎಲ್ಲರೂ. ನೋಡಿ ನಾವು ಬಂದಿದ್ದೀವಿ. ಎಲ್ಲರೂ ಒಳ್ಳೆ ನಿದ್ರೆ ಮಾಡ್ತಾ ಇದ್ದಾರೆ ನೋಡಿ. ನೋಡಿದ್ರಲ್ಲ, ನಾವು ಬಂದು ಅವ್ರನ್ನ ಎಬ್ಬಿಸ್ತಾ ಇದ್ದೀವಿ. ಎಲ್ಲರೂ ಇನ್ನು ಮಲ್ಕೊಂಡಿದ್ದಾರೆ. ಎಲ್ಲರೂ ಎದ್ದು ಬಂದು ದೇವ್ರ ಮುಖ ನೋಡ್ರಪ್ಪ, ನಮ್ಮನ್ನು ನೋಡ್ಬೇಡಿ. ಮತ್ತೆ ಗುಡ್ ಮಾರ್ನಿಂಗ್ ಗೈಸ್. ಕೊನೆ ಹಂತಕ್ಕೆ ಬಂದು ತಲುಪಿದ್ದೇವೆ. ಇವರಿನ್ನ ರೆಡಿ ಆಗಿಲ್ಲ. ನೆನ್ನೆಯಿಂದ ಬೈತಾ ಇದ್ದಾರೆ. ಇವರೊಬ್ಬರದೇ ಲೇಟ್ ಆಗ್ತಿದೆ ನೆನ್ನೆಯಿಂದ. ರಾತ್ರಿನೂ ಇದೇ ಟೈಮಿಗೆ ಕಳಿಸಿದ್ದೀವಿ, ಬೆಳಿಗ್ಗೆನೂ ಅದೇ ಟೈಮಿಗೆ ಕಳಿಸ್ತಾ ಇದ್ವಿ. ಪಾಪ ಅದು ಅವ್ರದ್ದು ತಪ್ಪು, ನಿದ್ರೆ ಮಾಡ್ತಾ ಮಲ್ಕೊಂಡಿದ್ರು. ಹಾಗಾಗಿ ಇವ್ರು ಲಾಸ್ಟು, ಎಲ್ಲರದ್ದು ಮುಗ್ದಿದೆ. ಸೊ ನಾವಿನ್ನು ಒಂಟೆವು ಇವರೊಬ್ಬರನ್ನ ರೆಡಿ ಮಾಡಿಬಿಟ್ಟು ನಾವು ನೋಡಿ ಮೇಕಪ್ ಮಾಡೋರು ಒಂಚೂರಾರು ಮೇಕಪ್ ಇದೆಯಾ ಅಂತ. ನ್ಯಾಚುರಲ್ ಬ್ಯೂಟಿ ಮಾ. ಫೈನಲ್ ಮುಗಿತಾ ಬಂದಿದೆ. ತುಂಬ ತಲೆ ಸುತ್ತಿತ್ತು ನೋಡಿ. ಹೊರಟಿದ್ದೀವಿ ಇವಾಗ. ಎಲ್ಲನೂ ಮುಗಿಸಿ ಆ್ಯಕ್ಚುಲಿ ಫುಲ್ಲು ಟಯರ್ಡ್ ಆಗಿದ್ದೀವಿ. ಬ್ಯಾಕ್ ಪೈನ್ ಅಂತೂ ತುಂಬ ಬಂದಿದೆ. ಈಗ ಓಕೆ ಹೊರಟಿದ್ದೀವಿ. ಎಲ್ಲರಿಗೂ ಮೇಕಪ್ ಮುಗಿಸಿ ನೈಟ್ ಕೂಡ ಇವ್ರದೇ ಲಾಸ್ಟು, ಡೇ ಕೂಡ ಇವ್ರದೇ ಲಾಸ್ಟ್ ಆಗಿದೆ. ಸೊ ಸೂಪರ್ ಆಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ನೋಡಿ, ಇವನ್ನ ತುಂಬಾ ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಹೊರಟಿದ್ದೀನಿ. ನೆಕ್ಸ್ಟ್ ಮನೆಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಗೈಸ್. ಸಿಗುವ. ನೋಡಿ ಹೆಣ್ಮಕ್ಳು ಅಂತ ಹೇಳೋದು ಇದಕ್ಕೆ. ಎಲ್ಲ ರೆಡಿಯಾಗಿ ಇಲ್ಲಿ ಬಂದರು, ಇನ್ನೂ ಮುಗ್ದಿಲ್ಲ. ಸೊ ಇಲ್ಲಿಂದ ಮುಗಿಸಿ ಬಾಯ್ ಬಾಯ್. ಈಗ ಫುಲ್ಲು ಟಯರ್ಡ್ ಆಗಿದೆ, ಹಾಗಾಗಿ ಹೊರಡೋದಕ್ಕೆ ಅಂತ ರೆಡಿ ಆಗ್ತಾ ಇದ್ದೀವಿ. ಲಾಸ್ಟು ವಾಟರ್ ತೊಗೊಂಡು, ಬೆಳಗ್ಗೆಯಿಂದ ಇವತ್ತು ಒಂದು ಲೋಟ ನೀರು ಕೂಡ ಕುಡ್ದಿಲ್ಲ. ಬೆಳಗ್ಗೆ ಎದ್ದಾಗ ಕುಡ್ದಿದ್ದಷ್ಟೇ. ಈಗ ಆಲ್ರೆಡಿ 9:30 ಆಗಿದೆ ಟೈಮು. ಸೊ ಇವಾಗ ನೀರು ಕುಡಿದು ಹೊರಡೋಣ. ಇಷ್ಟೊತ್ತಿಗೆ ಆಲ್ರೆಡಿ 1 ಲೀಟರ್ ನೀರು ಮುಗಿಸ್ತಾ ಇದ್ದೆ. ಇವತ್ತಿನ 1 ಲೋಟ ಕೂಡ ಕುಡ್ದಿಲ್ಲ. ಸೊ ವರ್ಕ್ ಈಸ್ ಇಂಪಾರ್ಟೆಂಟ್ ಅಂತ ಮುಗಿಸಿ ಹೊರಡೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ಈಗ ತಡಿ ಚೀಸ್ ಅನಿಸ್ತಿದ್ದು ನೋಡು. ಓಕೆ ಡನ್. ಓಕೆ ನಾವೀಗ ಹೊರಟಿದ್ದೀವಿ. ತಲೆ ತುಂಬ ತಲೆ ಸುತ್ತಿ 2 ಸರಿ ತಲೆ ಸುತ್ತು ಬಂತು ಆ್ಯಕ್ಚುಲಿ. ಅದಕ್ಕೆ ಕುತ್ಕೊಂಡಿದ್ದೆ ನಾನು. ಏನು ಅಂತ ಗೊತ್ತಾಗ್ಲಿಲ್ಲ ನನಗೆ. ನಿದ್ರೆ ಇರ್ಲಿಲ್ವಲ್ಲ, ಸೊ ಅದಕ್ಕೆ ಅನ್ಸುತ್ತೆ. ತುಂಬ ಎಲ್ಲಾದರೂ ಜ್ಯೂಸ್ ಕುಡ್ಕೊಂಡು ಹೊರಡೋಣ. ಮುಂದಿನ ನಿಲ್ದಾಣದಲ್ಲಿ ಸಿಗುವ ಗೈಸ್ ತಿಂಡಿ ಅಥವಾ ಜ್ಯೂಸ್ ನೋಡುವ ಯಾವ್ದು ಸಿಗುತ್ತೆ ಅದರಲ್ಲಿ. ಫೈನಲಿ
ಕಂಪ್ಲೀಟೆಡ್. ಮನೆಗೂ ಬಂದ್ಬಿಟ್ವಿ ಅನ್ನಿ. ಮನೆಗೆ ಬಂದು ರೀಚ್ ಆಗಿದ್ದೀವಿ. ಸೊ ಸುಸ್ತಾಗ್ತಾ ಇದೆ. ಮೊದಲು ಹೋಗಿ ತಿಂಡಿ ತಿನ್ನುವ, ಆಮೇಲೆ ಮಾತಾಡುವ. ನೋಡಿ ನಾವು ಹೊರಗಡೆ ಎಲ್ಲ ತಿಂದೆ ಮನೆಗೆ ಬಂದಿದ್ದೀವಿ. ಗುಡ್ ಗರ್ಲ್ಸ್ ಥರ. ಅವ್ವ ಫೋನ್ ಮಾಡಿದ್ದು ಮನೇಲಿ ತಿಂಡಿ ಮಾಡಿದ್ದೀನಿ ಅಂತ, ಅದಕ್ಕೆ ನಾವು ಹೊರಗಡೆ ಎಲ್ಲೂ ತಿಂದೆ ಮನೆಗೆ ಬಂದಿದ್ದೀವಿ. ಆ್ಯಕ್ಚುಲಿ ಈ ಕಡೆಯಿಂದ ಹೋಗುವಾಗ ನಮಗೆ ಲಾಂಗ್ ಅನ್ನಿಸ್ತದೆ, ಆ ಕಡೆಯಿಂದ ಮನೆಗೆ ಬರುವಾಗ ಏನು ಲಾಂಗ್ ಅಂತೇನು ಅನ್ನಿಸ್ಲಿಲ್ಲ. ಫಸ್ಟ್ ಟೈಮು 5 ಇಡ್ಲಿ ತಿಂತಾ ಇದ್ದೀನಿ. 5 ಇಡ್ಲಿ ಹಾಕಿದ್ದೀರಾ ನನಗೆ, ತಿಂತೀನ ಇಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಫಸ್ಟ್ ಟೈಮು ತಟ್ಟೆಲಿ 5 ಇಡ್ಲಿ ಅದೇ ನನ್ನ ತಟ್ಟೆಲಿ. ನೋಡುವ, ನಮ್ಮ ಚಿಕ್ಕ ಪುಟ್ಟ ಸ್ನಾನ ಮಾಡ್ಕೊ ಬಂದವನೆ. ಬಾರೇ ಬಾ ಅನಂತ್ನಾಗ ಅವ್ರ ಗೆಟಪ್ಪಲ್ಲಿ ಬಂದವ್ರೆ ನೋಡಿ. ಬಾಯ್ಲಿ ಒಂಚೂರು ಹತ್ರಕ್ಕೆ ಹೆಂಗಿದ್ಯಾ ಅಂತ ತೋರಿಸ್ಕೊಟ್ಟು ನೋಡಿ ನೋಡಿ ಮಿನಿ ಅನಂತ್ನಾಗ್. ಇದಾಗಿತ್ತು ಈ ದಿನದ ಬ್ಲಾಗ್ ನೋಡಿದ್ದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ನಾಳಿನ ಬ್ಲಾಗಲ್ಲಿ ಸಿಗುವ ಗೈಸ್. ಫುಲ್ಲು ಟಯರ್ಡ್ ಆಗಿದೆ, ಈಗ ಹೋಗಿ ತಾಚಿ ಮಾಡೋಣ. ಬಾಯ್ ಬಾಯ್.